ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದಂತಹ ಗಂಭೀರ ಆರೋಪ ಹೊತ್ತಿರೋ ಮುರುಘಾ ಸ್ವಾಮಿಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗಿದೆ. ಮಠದಲ್ಲಿ ಮಹಜರು ನಡೆಸೋ ಮುನ್ನ ಸ್ವಾಮಿಯನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಇಂದು ಬೆಳಗ್ಗೆ ಮುರುಘಾ ಸ್ವಾಮಿಗೆ ತನಿಖಾಧಿಕಾರಿ ಡಿವೈಎಸ್ಪಿ ಅನಿಲ್ ಕುಮಾರ್ ಪ್ರಶ್ನೆಗಳ ಸುರಿಮಳೆಗರೆದರು. ಸ್ವಾಮಿಗೆ ಬರೋಬ್ಬರಿ 100ಕ್ಕೂ ಹೆಚ್ಚು ಪ್ರಶ್ನೆಯನ್ನ ಕೇಳಲಾಯಿತು. ಅಲ್ಲದೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಪ್ರಶ್ನಿಸಲಾಗಿದೆ. ಆರೋಗ್ಯವಾಗಿದ್ದೀರಾ? ವಿಚಾರಣೆ ನಡೆಸಬಹುದಾ? ಪರವಾಗಿಲ್ಲ, ನಡೆಸಿ. ನಿಮ್ಮ ವಿರುದ್ಧ ದಾಖಲಾಗಿರೋ ಪೋಕ್ಸೋ ಕೇಸ್ ಬಗ್ಗೆ ಏನ್ ಹೇಳ್ತೀರಿ? ಇದೊಂದು ವ್ಯವಸ್ಥಿತ ಷಡ್ಯಂತ್ರ. ನಾನು ಯಾವುದೇ ದೌರ್ಜನ್ಯ ನಡೆಸಿಲ್ಲ. ಮಠದ ಹಾಸ್ಟೆಲ್ ವಿದ್ಯಾರ್ಥಿಗಳೇ ತಮ್ಮ ಮೇಲೆ ದೂರನ್ನ ನೀಡಿದ್ದಾರೆ. ಸುಮ್ನೆ ಯಾರಾದ್ರೂ ದೂರ ನೀಡ್ತಾರಾ? ಆ ಮಕ್ಕಳಿಂದ ಸುಳ್ಳು ಹೇಳಿಸಿದ್ದಾರೆ. ಆ ಮಕ್ಕಳ ಹಿಂದೆ ದೊಡ್ಡ ಪಿತೂರಿಯ ವ್ಯವಸ್ಥಿತ ಜಾಲ ಇದೆ. ಬಸವಾದಿತ್ಯ ಪರಮಶಿವಯ್ಯ ಮಠದಲ್ಲಿ ಏನೇನ್ ಕೆಲಸ ಮಾಡ್ತಿದ್ರು? ಅವರಿಗೆ ವಹಿಸಿದ ಕೆಲಸಗಳನ್ನಷ್ಟೇ ಮಾಡ್ತಿದ್ರು. ಅಪ್ರಾಪ್ತ ಹೆಣ್ಣು ಮಕ್ಕಳು ನೀವು ವಾಸ ಮಾಡುವ ಮಠದ ಕೊಠಡಿಗೆ ಬರ್ತಾ ಇದ್ರ? ನಾನು ಯಾವಾಗಲೂ ಒಬ್ಬನೇ ಇರುವುದಿಲ್ಲ. ಮಠದ ಸಿಬ್ಬಂದಿ ಜೊತೆಯಲ್ಲಿರ್ತಾರೆ. ಏನೇನಾಗ್ತಿತ್ತು ಅಂತ ಯಾರನ್ನ ಬೇಕಿದ್ರೂ ಕೇಳಬಹುದು. ಮಕ್ಕಳನ್ನ ತಮ್ಮ ಕೋಣೆಗೆ ಬರುವಂತೆ ಹೇಳ್ತಾ ಇದ್ರ? ನಾನು ಯಾರಿಗೂ ರೂಮ್ಗೆ ಬರಲು ಹೇಳಿಲ್ಲ. ವಾರ್ಡನ್ ರಶ್ಮಿ ಮಕ್ಕಳನ್ನ ತಮ್ಮ ಸೇವೆಗೆ ನಿಯೋಜಿಸ್ತಾ ಇದ್ರಂತಲ್ಲ? ಯಾರನ್ನೂ ಕಳಿಸ್ತಿರಲಿಲ್ಲ. ವಾರ್ಡನ್ ರಶ್ಮಿ ನಮ್ಮ ಬಳಿ ಮಕ್ಕಳನ್ನ ಕಳಿಸ್ತಿದ್ದಾಗಿ ಹೇಳಿದ್ದಾರೆ. ಅವರು ಹಾಗೆ ಯಾಕೆ ಹೇಳಿದ್ರೋ ಗೊತ್ತಿಲ್ಲ. ಒಂದು ಮಗು 3.5 ವರ್ಷದಿಂದ, ಮತ್ತೊಂದು ಮಗು 1.5 ವರ್ಷದಿಂದ ತಾವು ದೌರ್ಜನ್ಯ ನಡೆಸ್ತಿದ್ದೀರಾ ಅಂತ ಹೇಳಿದ್ದಾರೆ. ಇದು ಶುದ್ಧ ಸುಳ್ಳು. ನನಗೂ ಇದಕ್ಕೂ ಸಂಬಂಧವಿಲ್ಲ. ಇದೊಂದು ವ್ಯವಸ್ಥಿತ ಷಡ್ಯಂತ್ರ. ನನ್ನನ್ನ ಸಿಲುಕಿಸಲು ದೊಡ್ಡ ವ್ಯವಸ್ಥಿತ ಪಡೆಯೇ ಇದೆ. ಯಾರವರು? ಅದೆಲ್ಲ ನಿಮಗೆ ಗೊತ್ತಿದೆ. ನಾನು ಹೇಳಲು ಬಯಸಲ್ಲ. ಎಸ್.ಕೆ. ಬಸವರಾಜನ್ ಹಾಗೂ ನಿಮಗೆ ಇರುವ ಇನ್ನು ಪೋಕ್ಸೋ ಪ್ರಕರಣದಲ್ಲಿ ಮುರುಘಾ ಸ್ವಾಮಿ ಬಂಧನ ಹಿನ್ನೆಲೆ ಮುರುಘಾ ಮಠದ ಉಸ್ತುವಾರಿಯನ್ನಾಗಿ ಹೆಬ್ಬಾಳ ವಿರಕ್ತ ಮಠದ ಮಹಾಂತ ರುದ್ರೇಶ್ವರ ಸ್ವಾಮಿಯನ್ನ ನೇಮಿಸಲಾಗಿದೆ. ಈ ಕುರಿತು ಮಹಾಂತ ರುದ್ರೇಶ್ವರ ಶ್ರೀಗಳು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಎಂದಿನಂತೆ ಮಠದ ಪೂಜಾ ಕೈಂಕರ್ಯ ದಾಸೋಹ ಪ್ರತಿ ತಿಂಗಳಂತೆ ಸೆಪ್ಟೆಂಬರ್ 5ರಂದು ಸಾಮೂಹಿಕ ವಿವಾಹ ನೆರವೇರಲಿದೆ. ಭಕ್ತರು ಸಹಕಾರ ನೀಡುವಂತೆ ಹೆಬ್ಬಾಳ ವಿರಕ್ತ ಮಠದ ಮಹಾಂತ ರುದ್ರೇಶ್ವರ ಶ್ರೀ ಮನವಿ ಮಾಡಿದ್ದಾರೆ. ಮುರುಘಾ ಸ್ವಾಮಿ ವಿರುದ್ಧ ಬಸನಗೌಡ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಟಿಪ್ಪು ಹೊಗಳಿದ್ದಕ್ಕೆ ಈ ಸ್ಥಿತಿ ಬಂದಿದೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಮುರುಘಾ ಸ್ವಾಮಿ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ತನಿಖೆಯಿಂದ ಸತ್ಯ ಏನನ್ನೋದು ಹೊರಬರುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಸಿಟಿ ರವಿ ಕೂಡ ಹೇಳಿದ್ದಾರೆ. ಶಿವಮೊಗ್ಗ ಹರ್ಷ ಹತ್ಯೆ ಕೇಸ್ ಸಂಬಂಧ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಎನ್ಐಎ ಅಧಿಕಾರಿಗಳು 750ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಆರೋಪ ಪಟ್ಟಿಯಲ್ಲಿ ಅಧಿಕಾರಿಗಳು ಸ್ಫೋಟಕ ಮಾಹಿತಿ ಹೊರಗಿಡವಿದ್ದಾರೆ. ಆರೋಪಿಗಳಿಗೆ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಹತ್ಯೆ ಮಾಡುವುದೇ ಉದ್ದೇಶವಾಗಿತ್ತಂತೆ. ಜನಪ್ರತಿನಿಧಿಗಳು ತಮ್ಮ ಕ್ಷೇತ್ರಕ್ಕೆ ಅಥವಾ ಊರಿಗೆ ಬಂದ್ರೆ ಸ್ಥಳೀಯರು ತಮ್ಮ ಸಮಸ್ಯೆ ಹೇಳ್ಕೊಳ್ಳಲು ಬರೋದು ಸಾಮಾನ್ಯ. ಆದ್ರೆ ಬಹುತೇಕ ಎಲ್ಲಾ ಶಾಸಕರು ಜನರ ಸಮಸ್ಯೆಯನ್ನು ಕೇಳ್ತಾರೆ. ಮಹದೇವಪುರ ಶಾಸಕ ಅರವಿಂದ್ ಲಿಂಬಾವಳಿ ಮಾತ್ರ ಡಿಫರೆಂಟ್. ಮನವಿ ಸಲ್ಲಿಸಲು ಬಂದಿದ್ದ ರುತ್ ಸಗಾಯಿ ಮೇರಿ ಅನ್ನೋ ಮಹಿಳೆಗೆ ಗದರಿ ಪೊಲೀಸ್ ಠಾಣೆಯಲ್ಲಿ ಕೂರಿಸಿ ಆವಾಜ್ ಹಾಕಿ ಬೆದರಿಸಿದ್ದಾರೆ. ಸದ್ಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಘಟನೆ ಬಳಿಕ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಮಹಿಳೆಯನ್ನ ಸ್ಟೇಷನ್ಗೆ ಕರೆದೊಯ್ದ ವೈಟ್ ಫೀಲ್ಡ್ ಠಾಣೆ ಪೊಲೀಸರು ಸಂಜೆ 7:30 ತನಕ ಸ್ಟೇಷನ್ನಲ್ಲೇ ಇರಿಸಿಕೊಂಡಿದ್ರು. ಯಾವಾಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಬಳಿಕ ರುತ್ ಸಗಾಯಿ ಮೇರಿಯನ್ನ ಬಿಟ್ಟು ಕಳುಹಿಸಿದ್ದಾರೆ. ಇನ್ನು ಲಿಂಬಾವಳಿ ವಿರುದ್ಧ ದೂರು ಸ್ವೀಕರಿಸಲು ಪೊಲೀಸರು ನಿರಾಕರಿಸಿದ್ದಾರೆ ಎನ್ನಲಾಗ್ತಾ ಇದೆ. ಮೇರಿ ಸಗಾಯಿ ದೂರು ನೀಡಲು ಹೋದಾಗ ಅದನ್ನ ವೈಟ್ ಫೀಲ್ಡ್ ಪೊಲೀಸರು ಸ್ವೀಕರಿಸಿಲ್ವಂತೆ. ಅದರಿಂದ ಪೊಲೀಸರ ಸ್ಟೇಷನ್ ಹೊರಗೆ ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ. ತಮ್ಮ ಮೇಲೆ ಕೇಳಿಬಂದ ಆರೋಪಗಳ ಬಗ್ಗೆ ಶಾಸಕ ಅರವಿಂದ್ ಲಿಂಬಾವಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒತ್ತುವರಿ ಜಾಗ ಬಿಡಿ, ಜನರಿಗೆ ಅನುಕೂಲ ಮಾಡಿಕೊಡಿ ಅಂದಿದ್ದೆ. ಆದ್ರೆ ಮಹಿಳೆ ಏರ್ ಧ್ವನಿಯಲ್ಲಿ ಮಾತನಾಡಿದಾಗ ನಾನು ಉತ್ತರಿಸಿದೆ. ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕೆ ನನಗೂ ಸಿಟ್ಟು ಬಂದಿದೆ. ಕಾಂಗ್ರೆಸ್ ಇದನ್ನ ಸಮರ್ಥಿಸಿಕೊಳ್ಳುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಅರವಿಂದ್ ಲಿಂಬಾವಳಿ ವರ್ತನೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಪ್ರಮೀಳಾ ನಾಯ್ಡು ಕಿಡಿಕಾರಿದ್ದಾರೆ. ಮೊದಲು ಹೆಣ್ಮಗಳಿಗೆ ಗೌರವ ಕೊಡಬೇಕು, ಆ ಹೆಣ್ಣು ಮಗಳಿಗೆ ರಕ್ಷಣೆ ಹಾಗೂ ನ್ಯಾಯ ಕೊಡಿಸುವ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತಾಡಿದ್ದು ಅವರು ಏನ್ ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ. ಅರವಿಂದ್ ಲಿಂಬಾವಳಿ ಹಾಗೆ ಮಾಡುವ ವ್ಯಕ್ತಿ ಅಲ್ಲ ಅಂತ ಹೇಳಿದ್ರು. ಸಿಟಿ ರವಿ ಸಹ ಲಿಂಬಾವಳಿ ಘಟನೆಯ ಬಗ್ಗೆ ನಂಗೇನೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳದ್ದೇ ರಾಜ್ಯಭಾರ. ಮಳೆ ಬಂದ್ರೆ ಸಾಲು ಸಾಲು ಸಮಸ್ಯೆ ಆಗುತ್ತೆ. ಟ್ರಾಫಿಕ್ ಅಂದ್ರೆ ವಾಹನ ಸವಾರರು ಬೆಚ್ಚಿ ಬೀಳ್ತಾರೆ. ಆದ್ರಿಂದ ಬೆಂಗಳೂರಿನಿಂದ ಐಟಿ ಕಂಪನಿಗಳು ಬೇರೊಂದು ರಾಜ್ಯಕ್ಕೆ ಹೋಗಬೇಕಾಗತ್ತೆ ಅಂತ ಸಿಎಂಗೆ ಐಟಿ ಬಿಟಿ ಕಂಪನಿಗಳು ಪತ್ರ ಬರೆದಿವೆ. ಹೊರವರ್ತುಲ ರಸ್ತೆಗಳ ಕಂಪನಿ ಒರಾಕಾ ಈ ಪತ್ರ ಬರೆದಿದ್ದು ಆಗಸ್ಟ್ 30 ಒಳಗೆ ಸುರಿದ ಮಳೆಗೆ 255 ಕೋಟಿ ನಷ್ಟವಾಗಿದೆ ಅಂತ ಕಿಡಿಕಾರಿದ್ದಾರೆ.
ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ದಶಪಥ ರಾಷ್ಟ್ರೀಯ ಹೆದ್ದಾರಿ 275 ವೀಕ್ಷಿಸಿದ್ದಾರೆ. ಮಂಡ್ಯದ ಮದ್ದೂರ್ನ ನಿಡಘಟ್ಟದ ಬಳಿ ಹೆದ್ದಾರಿ ಬಿರುಕು ಬಿಟ್ಟಿದ್ದು ಅವೈಜ್ಞಾನಿಕ ಕಾಮಗಾರಿ ಕಂಡು ಸುಮಲತಾ ಕೆರಳಿ ಕೆಂಡವಾದರು. ರಾಮನಗರ ಜಿಲ್ಲೆಯಲ್ಲಿ ಮಳೆ ಅಬ್ಬರಕ್ಕೆ ನಾನಾ ಸಮಸ್ಯೆ ಸೃಷ್ಟಿಯಾಗಿದೆ. ಚನ್ನಪಟ್ಟಣದ ಕಣ್ವ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದ್ದು ರಸ್ತೆ ಸಂಪರ್ಕ ಸಂಪೂರ್ಣ ಕಡಿತವಾಗಿದೆ. ಬೈಕ್ನಲ್ಲಿ ಯುವಕನೊಬ್ಬ ಹಳ್ಳ ದಾಟ್ತಾ ಇದ್ದಾಗ ಬೈಕ್ ಸಮೇತ ಹಳ್ಳಕ್ಕೆ ಬಿದ್ದಿದ್ದು ಅದೃಷ್ಟವಶಾತ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಈ ಘಟನೆ ಹಾವೇರಿಯ ರಾಣಿಬೆನ್ನೂರು ತಾಲೂಕಿನ ಹೊನ್ನತ್ತಿ ಗ್ರಾಮದಲ್ಲಿ ನಡೆದಿದೆ. ಹಳ್ಳದ ರಸ್ತೆ ತಗ್ಗು ಗುಂಡಿಗಳಿಂದ ಕೂಡಿದ ಕಾರಣ ಬೈಕ್ ಸವಾರ ಹಳ್ಳಕ್ಕೆ ಬೈಕ್ ಸಮೇತ ಮಗುಚಿ ಬಿದ್ದಿದ್ದಾನೆ. ಸ್ಥಳೀಯರು ಹಗ್ಗದ ಸಹಾಯದಿಂದ ಬೈಕ್ ಸವಾರನನ್ನು ರಕ್ಷಿಸಿದ್ದಾರೆ.